ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಒಂದೇ ತರಹದ ಕುಚ್ಚನ್ನು ಹಾಕಿ ಬೇಜಾರಾಗಿದ್ದರೆ ಈ ಥರ ಡಿಸೈನನ್ನು ಟ್ರೈ ಮಾಡಿ. ನಾನಿಲ್ಲಿ ಪಲ್ಲು ಕಲರ್ ಕಾಟನ್ ಥ್ರೆಡನ್ನು ತಗೊಂಡಿದ್ದೀನಿ. ನೀವು ಕೂಡ ಯಾವ ಥರ ಪಲ್ಲು ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಟನ್ ಥ್ರೆಡ್. ಹಾಗೆ ಈ ಥರ ಟೆಸಲ್ ಬೇಕಾಗುತ್ತೆ. 140 ಎಳೆ ಮಾಡ್ಕೊಂಡಿದ್ದೀನಿ ಕುಚ್ಚು ಮಾಡ್ಕೊಳ್ಳೋದಕ್ಕೆ. ಅದನ್ನು ಫೋಲ್ಡ್ ಮಾಡಿಕೊಂಡಾಗ 280 ಆಗುತ್ತೆ. ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ನಿಮಗೆ ಎಷ್ಟು ಕುಚ್ಚು ಬೇಕೋ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಮೊದಲೇ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಸಿಗುತ್ತೆ ನಿಮಗೆ. ಹಾಗೆ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ 3 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಪೋಲ್ಸ್ ತೊಗೊಂಡಿದ್ದೀನಿ, ಚಿಕ್ಕ 3mm ಬೀಡ್ ಇರುವಂತಹ ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ಥರ ಬೀಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ 3 ತರಹದ ಬೀಡ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಕಾಟನ್ ಥ್ರೆಡ್ಗೆ ಒಂದು ಗಂಟಾಕಿ ಇಟ್ಕೋಬೇಕು. ಮೊದಲು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೇ ಇರೋ ಥರ ಒಂದು 2ರಿಂದ 3 ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ 2 ಪರ್ಲ್ ಬೀಡು, ಅದಾದಮೇಲೆ ಮತ್ತೆ ಈ ಬೀಡು, 4 ಬೀಡ್ಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹಾಕಿ ಈ ಥರ ಇಟ್ಕೊಳ್ಳಿ. ಈ ಥರ ಬರಬೇಕು. ಇದ್ರ ಒಳಗಡೆಯಿಂದ ಥ್ರೆಡ್ಡನ್ನು ಹೊರಗಡೆ ತೆಗಿಬೇಕು. ಇವಾಗ ನೋಡಿ, ಈ ಥರ ತೆಗೆದ ಮೇಲೆ ಈ ಬೀಡ್ ಇದೆಯಲ್ಲ, ಇದ್ರ ಒಳಗಡೆಯಿಂದ ನೀಡಲು ಈ ಬೀಡಿಂದ ಹೊರಗಡೆ ಬರಬೇಕು. ಈ ಥರ ಬಂದ ಮೇಲೆ ಇವಾಗ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಟೆಸಲನ್ನು ಆ್ಯಡ್ ಮಾಡಿಕೊಂಡೆ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಇವಾಗ ಈ 2 ಬೀಡ್ಗಳನ್ನು ಸ್ಕಿಪ್ ಮಾಡಿಕೊಂಡು ಈ ಬಿಗ್ ಬೀಡ್ ಇದೆಯಲ್ಲ, ಇಲ್ಲಿಂದ ನೀಡಲನ್ನು ಹೊರಗಡೆ ತಗೋಬೇಕು. ಈ ಥರ ಕಾಣಿಸುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಥ್ರೆಡ್ಡಿಂದ. ಬಿಚ್ಕೊಳ್ದೇ ಇರೋ ಥರ ಒಂದು 2ರಿಂದ 3 ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಈ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಒಂದು 2ರಿಂದ 3 ಸಲ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಥರ ಕುಚ್ಚನ್ನು ಹಾಕಿ ಬೇಜಾರಾಗಿದ್ದರೆ ಈ ಥರ ಡಿಸೈನ್ಗಳನ್ನು ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇವಾಗ ಗ್ಯಾಪ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಗ್ಯಾಪ್ ನೋಡ್ಕೊಳ್ಳಿ ನೀವು. ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡ್ಕೋತೀನಿ. ನೀವು ಸೀರೆಗೆ ಮಾಡ್ತಾ ಇದ್ದರೆ ಮೊದಲೇ ಲಾಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇವಾಗ ಮತ್ತೆ ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ 2 ಪರ್ಲ್ ಬೀಡ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಮತ್ತೆ ಇದೇ ಬೀಡು, ಈ ಬೀಡ್ಗಳನ್ನು ಹಾಕ್ಕೋಬೇಕು ಮೊದಲು. ಈಗ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದ್ರೇನು, ಈ ಥರ ಒಂದೇ ಸಲ ತಗೊಳ್ಳಿ. ಅದಾದಮೇಲೆ ಈ ಬೀಡ್ ಇದೆಯಲ್ಲ, ಇದರಿಂದ ಹೊರಗಡೆ ಬರಬೇಕು. ಈ ಥರ ಈಗ ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಬೀಡನ್ನು ಹಾಕಿದ ಮೇಲೆ ಟೆಸಲನ್ನು ಹಾಕಬೇಕು. ಇವಾಗ ಟೆಸಲನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಚಿಕ್ಕ ಬೀಡು, ಮತ್ತೆ ಈ ಬೀಡನ್ನು ಹಾಕ್ತಿದ್ದೀನಿ. ನೋಡಿ, ಈ ಥರ ಇಲ್ಲಿ ಟೆಸಲ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 2 ಬೀಡನ್ನು ಸ್ಕಿಪ್ ಮಾಡಿಕೊಂಡು ಇಲ್ಲಿಂದ ಈ ಥರ ತಗೋಬೇಕು ನೀಡಲನ್ನು ಹೊರಗಡೆ. ಈ ಥರ ಕಾಣಿಸುತ್ತೆ. ಇವಾಗ
ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಈ ಕಾಟನ್ ಥ್ರೆಡ್ ಮಾತ್ರ ನೀವು ಸೀರೆ ಕಲರ್ ಯಾವುದಿದೆಯೋ ಪಲ್ಲು ಕಲರು ಅದೇ ಥ್ರೆಡ್ಡನ್ನು ನೀವು ತಗೋಬೇಕಾಗುತ್ತೆ. ಇಲ್ಲಾಂದರೆ ಥ್ರೆಡ್ ಕಾಣಿಸಿದರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ. ನೀವಿಲ್ಲಿ ಒಂದು 2ರಿಂದ 3-4 ಸಲ ಲಾಕ್ ಮಾಡಿಕೊಂಡ್ರೆ ಬೆಟರು. ನೋಡಿ ಈ ಥರ ಬರುತ್ತೆ. ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ನೋಡಿ 3 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ನಾನು ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮಾಡ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ 1 ಇಂಚಿಗೆ ಬಂದಿರುತ್ತೆ. ನೀವು ನಿಮ್ಗೆ ಯಾವ ಥರ ಬೇಕೋ ಕುಚ್ಚು ಆದಮೇಲೆ ಡಿಸ್ಟೆನ್ಸ್ ನೋಡಿ ಮಾಡ್ಕೊಳ್ಳಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ. ಇದನ್ನು ನೀವು ಸೀರೆಗೆ ಕಲರ್ ಕಾಂಬಿನೇಷನ್ ನೋಡಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ನೀವು ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.